ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜಂ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ಸರ್ ವಿಶ್ವೇಶ್ವರ BDA ಸೈಟ್ನಲ್ಲಿ ಕಟ್ಟಿರೋ ಒಂದು 2030 ಡೂಪ್ಲೆಕ್ಸ್ ಹೌಸ್ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ ನಾರ್ತ್ ಫೇಸಿಂಗ್ ಸೈಟ್ನಲ್ಲಿ ಕಟ್ಟಿರೋವಂಥದ್ದು. ಮನೆ ಮುಂದೆ ನಿಮಗೆ 30 ಫೀಟ್ ವೈಟ್ ಟಾರ್ ರೋಡ್ ಇದೆ. ಬನ್ನಿ ಈಗ ಎಲಿವೇಶನ್ ಹೇಗಿದೆ ಅಂತ. ಫ್ರಂಟ್ ಎಲಿವೇಶನ್ ಪೂರ್ತಿ ನಿಮಗೆ ಟೆಕ್ಸ್ಚರ್ ಪೇಂಟ್ನಲ್ಲಿ ಎಲಿವೇಟ್ ಮಾಡಿರೋವಂಥದ್ದು. ಗ್ರೌಂಡ್ ಫ್ಲೋರಲ್ಲಿಂದ ನಿಮಗೆ ಪಾರ್ಕಿಂಗ್ ಹಾಗೆ ಡೂಪ್ಲೆಕ್ಸ್ ಹೌಸ್ ಸ್ಟಾರ್ಟ್ ಆಗುವಂಥದ್ದು. ಪಾರ್ಕಿಂಗ್ ಗೇಟ್ ಬಂದು ನಿಮಗೆ ಫುಲ್ ಸೈಜ್ ಗೇಟ್ ಕೊಟ್ಟಿದ್ದಾರೆ. ಎಲ್ಲ MS-ನಿಂದ ಗ್ರಿಲ್ ಮಾಡಿ MS ಟ್ಯೂಬ್ಸ್ ಆಗಿ ಪರ್ಫೆಕ್ಟ್ ಶೀಟ್ ಹಾಕಿ ಮಾಡಿರುವಂಥ ಗೇಟ್ ಸಿಗುತ್ತೆ. ಓಪನ್ ಟೈಪ್ ಗೇಟ್ಸ್ ಮಾಡಿರುವಂಥದ್ದು. ಸಿಂಗಲ್ ಕಾರ್ ಪಾರ್ಕಿಂಗ್ ಸಿಗುವಂಥದ್ದು ನಿಮಗೆ ಗ್ರೌಂಡ್ ಫ್ಲೋರ್ನಲ್ಲಿ. ಇಲ್ಲಿ ನಿಮಗೆ ಸಿಲಿಂಡರ್ಸ್ ಇಡೋದಕ್ಕೆ ಪ್ರೊವಿಷನ್ ಮಾಡಿದರೆ. ಕಾವೇರಿ ವಾಟರ್ ಮೀಟರ್ ಕನೆಕ್ಷನ್ ಬಂದು ಇಲ್ಲಿ ಬರುತ್ತೆ. ಎಲೆಕ್ಟ್ರಿಕ್ ಮೀಟರ್ ಬೋರ್ಡ್ ಬಂದು ನಿಮಗೆ ಇಲ್ಲಿ ಬರುವಂಥದ್ದು. ಈ ಕಡೆ ಕೂಡ ನಿಮಗೆ ಎಲ್ಲ ಗ್ರಿಲ್ಲಿಂದ ಕವರ್ ಮಾಡಿರುವಂಥದ್ದು. ಸಂಪ್ ಬಂದು ಇಲ್ಲಿ ಬರುವಂಥದ್ದು. ಇಲ್ಲಿ ಗ್ರೌಂಡ್ ಫ್ಲೋರ್ ಮೇನ್ ಡೋರ್ನ ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಗ್ರನೈಟ್ನಿಂದ ಕ್ಲಾಡಿಂಗ್ ಮಾಡಿರುವಂಥದ್ದು. ಎಲ್ ಶೇಪ್ನಲ್ಲಿ ನಿಮಗೆ ವಿಂಡೋಸ್ ಕೊಟ್ಟಿದ್ದಾರೆ. ಇಲ್ಲಿ ಮೇನ್ ಡೋರ್ ಬಂದು ನಿಮಗೆ ಟೀ ಕುಡ್ನಲ್ಲಿ ಮಾಡಿರುವಂಥದ್ದು. ವಾಸ್ಕಲ್ ಮತ್ತು ಮೇನ್ ಡೋರ್ ಬರ್ಮಾಟಿಕ್ ಯೂಸ್ ಮಾಡಿರುವಂಥ ಮೇನ್ ಡೋರ್ ಹಾಗೆ ವಾಸ್ಕಲ್ ಸಿಗುತ್ತೆ. ಸಿಂಪಲ್ ಡಿಸೈನ್ ಡೋರ್ ಮಾಡಿರುವಂಥದ್ದು. ಗ್ರೌಂಡ್ ಫ್ಲೋರ್ನಿಂದಾನೇ ನಿಮಗೆ ಡೂಪ್ಲೆಕ್ಸ್ ಹೌಸ್ ಸ್ಟಾರ್ಟ್ ಆಗುವಂಥದ್ದು. ಇಲ್ಲಿ ನೋಡ್ಬೋದು. ಕೆಳಗಡೆ ನಿಮಗೆ ಲಿವಿಂಗ್ ಏರಿಯಾ ಕೊಟ್ಟಿದ್ದಾರೆ. ಇಲ್ಲಿ TV ಕ್ಯಾಬಿನೆಟ್ ಮಾಡಿರುವಂಥದ್ದು. ಲ್ಯಾಮಿನೇಟ್ಸ್ ಯೂಸ್ ಮಾಡಿರುವಂಥ TV ಕ್ಯಾಬಿನೆಟ್ಸ್ ಸಿಗುತ್ತೆ. ವಿನಿಯರ್ ಕೂಡ ಯೂಸ್ ಮಾಡಿದ್ದಾರೆ. ಮೇಲೆ ರ್ಯಾಫ್ಟರ್ ಮಾಡಿರುವಂಥದ್ದು ವಿನಿಯರ್ನಲ್ಲಿ. ಈ ಕಡೆ ಆರ್ಚ್ ಎಲ್ಲ ಬಂದು ನಿಮಗೆ ವಿನಿಯರ್ನಲ್ಲಿ ಮಾಡಿರುವಂಥದ್ದು. ಇಲ್ಲಿ ಸೆಟ್ ಬ್ಯಾಕ್ಗೆ ಹೋಗೋದಕ್ಕೆ ಒಂದು ಡೋರ್ ಕೊಟ್ಟಿದ್ದಾರೆ. ವಿಂಡೋ ಕೂಡ ಕೊಟ್ಟಿರುವಂಥದ್ದು, ಸಿಂಗಲ್ ಸೈಡ್ ವಿಂಡೋ. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ ವಿನಿಯರ್ನಿಂದ ಫಾಲ್ ಸೀಲಿಂಗ್ ಮಾಡಿ ಝೂಮರ್ ಲೈಟ್ ಇರುವಂಥ ಫ್ಯಾನ್ ಹಾಕಿರುವಂಥದ್ದು. ಇಲ್ಲೂ ಕೂಡ ವಿನಿಯರ್ನಿಂದ ರಾಫ್ಟರ್ಸ್ ಡಿಸೈನ್ ಮಾಡಿರುವಂಥದ್ದು. ಈ ಕಡೆ ನಿಮಗೆ ವಿಂಡೋ ಬರುತ್ತೆ. 2 ಸೆಟರ್ ವಿಂಡೋ ಕೊಟ್ಟಿದ್ದಾರೆ ಡೋರ್ ಪಕ್ಕದಲ್ಲೇ. ಇನ್ನು ಇಲ್ಲಿ ಆರ್ಚಿಂದ ಎಂಟ್ರಿ ಆದರೆ ನಮ್ಗೆ ಒಳಗಡೆ ಇಲ್ಲೂ ಕೂಡ ವಿಂಡೋ ಸಿಗುತ್ತೆ. 2 ಸೆಟರ್ ವಿಂಡೋ ಹಾಗೆ ಕಾಮನ್ ವಾಶ್ರೂಮ್ ಕೊಟ್ಟಿರುವಂಥದ್ದು. ಇಲ್ಲಿ ಸ್ಟೇರ್ ಕೇಸ್ ಹತ್ರ ಕಾಮನ್ ವಾಶ್ರೂಮ್ ಬರುತ್ತೆ. ಇಲ್ಲಿ ಸ್ಟೇರ್ ಕೇಸ್ ಕೆಳಗಡೆ UPS ಪಾಯಿಂಟ್ ಕೊಟ್ಟಿದ್ದಾರೆ. ಇಲ್ಲಿಂದ ಇಂಟೀರಿಯರ್ ಸ್ಟೇರ್ಸ್ ಸ್ಟಾರ್ಟ್ ಆಗುತ್ತೆ. ಸ್ಟೇರ್ ಕೇಸ್ನಲ್ಲಿ ಕೂಡ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಪೂರ್ತಿ ಮನೆ ಫ್ಲೋರಿಂಗ್ ಬಂದು ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ರೈಲಿಂಗ್ ಬಂದು SS ಟ್ಯೂಬ್ನಲ್ಲೇ ಮಾಡಿರುವಂಥ ರೈಲಿಂಗ್ ಸಿಗುತ್ತೆ. ಇನ್ನು ಫಸ್ಟ್ ಫ್ಲೋರ್ಗೆ ಬಂದರೆ ನಮಗೆ ಇಲ್ಲೂ ಕೂಡ ಒಂದು ಲಿವಿಂಗ್ ಏರಿಯಾ ಸಿಗುತ್ತೆ. ಇಲ್ಲೂ ಒಂದು ಲಿವಿಂಗ್ ಏರಿಯಾ ಕೊಟ್ಟಿರುವಂಥದ್ದು. ಇಲ್ಲೂ ಕೂಡ ಸೀಲಿಂಗ್ನಲ್ಲಿ PVC ವಿನಿಯರ್ನಿಂದ ರಾಫ್ಟರ್ ಡಿಸೈನ್ಸ್ ಮಾಡಿರುವಂಥದ್ದು. ಫ್ಯಾನ್ ಹಾಕಿದ್ದಾರೆ. ಓರಿಯಂಟ್ ಬ್ರ್ಯಾಂಡ್ನ ಫ್ಯಾನ್ ಹಾಕಿರುವಂಥದ್ದು. ಇಲ್ಲಿ ಈ ವಾಲ್ ಪೂರ್ತಿ ನಿಮಗೆ ಬೀಡಿಂಗ್ನಲ್ಲಿ ಡಿಸೈನ್ ಮಾಡಿರುವಂಥದ್ದು. ಟೀಕುಡ್ ಬೀಡಿಂಗ್ ಯೂಸ್ ಮಾಡುವಂಥದ್ದು. ಈ ಕಡೆ ಬಂದು ಬಾಲ್ಕನಿ ಬರುತ್ತೆ. ನಾರ್ತ್ ಫೇಸಿಂಗ್ ರೋಡ್ ಸೈಡ್ ಬರುವಂಥ ಬಾಲ್ಕನಿ ಇದು. ಬಾಲ್ಕನಿನಲ್ಲಿ ನಿಮಗೆ 2 ಸೆಟರ್ ವಿಂಡೋ ಕೂಡ ಕೊಟ್ಟಿದ್ದಾರೆ. 2 ಡೋರ್ ಓಪನ್ ಟೈಪ್ ಡೋರ್ ಕೊಟ್ಟಿರುವಂಥದ್ದು ಬಾಲ್ಕನಿಗೆ. ಗ್ರಿಲ್ಲಿಂದ ಕವರ್ ಮಾಡಿರುವಂಥದ್ದು. ಈ ಕಡೆ ಕಾಮನ್ ವಾಶ್ರೂಮ್ ಬರುತ್ತೆ. ಕಾಮನ್ ವಾಶ್ರೂಮ್ ಕೊಟ್ಟಿರೋದು. ಇಲ್ಲ ಜಾಗ್ವಾರ್ನ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದಾರೆ. 8 ಫೀಟ್ 8 ಟೈಲ್ ಕ್ಲಾಡಿಂಗ್ ಮಾಡಿರೋಂಥದ್ದು. ದೇವ್ಮೂಲೆ ಕರೆಕ್ಟಾಗಿ ಪೂಜಾ ರೂಮ್ ಬರುವಂಥದ್ದು. ಪೂಜಾ ರೂಮ್ ಡೋರ್ ಆಗಿ ವಾಸ್ಕಲ್ ಬಂದು ಟೀಕುಡ್ನಲ್ಲಿ ಮಾಡಿರುವಂಥದ್ದು. ಪೂಜಾ ರೂಮ್ನ ಫ್ಲೋರಿಂಗ್ ಆಗಿ ವಾಲ್ನಲ್ಲಿ ನಿಮಗೆ ವೆಟ್ರಿಫೈಡ್ ಮಾರ್ಬಲ್ ಫಿನಿಶಿಂಗ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಸ್ಲ್ಯಾಬ್ನಲ್ಲಿ ಗ್ರೆನೇಟ್ ಹಾಕಿರುವಂಥದ್ದು. ಸ್ಲ್ಯಾಬ್ ಕೆಳಗಡೆ ನಿಮಗೆ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಸೀಲಿಂಗ್ ಅಲ್ಲಿ ವಿನಿಯರ್ ಆಗಿ ಸನ್ಬೋರ್ಡ್ನಿಂದ CNC ಕಟಿಂಗ್ ಮಾಡಿ ಬ್ಯಾಕ್ ಲೈಟ್ ಮಾಡಿರುವಂಥದ್ದು. ಈ ಕಡೆ ಓಪನ್ ಕಿಚನ್ ಏರಿಯಾ ಬರುತ್ತೆ. ಇದು ಓಪನ್ ಕಿಚನ್ ಏರಿಯಾ ಬರುವಂಥದ್ದು. ಕಿಚನ್ ಏರಿಯಾ ಬಾಟಮ್ ಕ್ಯಾಬಿನೆಟ್ ಅಲ್ಲಿ ನಿಮಗೆ 5 SS ಬ್ಯಾಸ್ಕೆಟ್ಸ್ ಯೂಸ್ ಮಾಡಿದ್ದಾರೆ. ಒಂದು ಬಾಟಲ್ ಪುಲಟ್ ಯೂಸ್ ಮಾಡಿರುವಂಥದ್ದು. ಸ್ಲ್ಯಾಬ್ನಲ್ಲಿ ಬಂದು 20 mm ಗ್ರಾನೈಟ್ ಸ್ಲ್ಯಾಬ್ ಯೂಸ್ ಆಗಿದೆ. ಸಿಂಕ್ ಬಂದು 2 ಫೀಟ್ ಕ್ವಾಡ್ಸ್ ಸಿಂಕ್ ಯೂಸ್ ಮಾಡಿದ್ದಾರೆ. ವಾಲ್ನಲ್ಲಿ ಪೂರ್ತಿ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಇಲ್ಲಿ ಫಿಲ್ಟರ್ ಇಡೋದಕ್ಕೆ ಕೂಡ ಪ್ರೊವಿಷನ್ ಮಾಡಿರುವಂಥದ್ದು. ಟಾಪ್ ಕ್ಯಾಬಿನೆಟ್ಸ್ ಅಲ್ಲಿ ನಿಮಗೆ ಅಲ್ಯೂಮಿನಿಯಂ ಪ್ರೊಫೈಲ್ ಡೋರ್ ಯೂಸ್ ಮಾಡಿರುವಂಥದ್ದು. ಫೇಬರ್ ಬ್ರ್ಯಾಂಡ್ನ ಚಿಮ್ನಿ ಹಾಕಿರುವಂಥದ್ದು. ಇಲ್ಲಿ ಅದ್ರ ಮೇಲೆ ನಮಗೆ ಲಾಫ್ಟ್ ಸಿಗುತ್ತೆ. ಈ ಕಡೆ ಕೂಡ ಕ್ಯಾಬಿನೆಟ್ಸ್ ಇರುವಂಥದ್ದು. ಇಲ್ಲೂ ಕೂಡ ಲಾಫ್ಟ್ ಇದೆ. ಸ್ಲ್ಯಾಬ್ ಕೂಡ ಸಿಗುತ್ತೆ ನಿಮ್ಗೆ. ಇಲ್ಲಿ ಮಿಕ್ಸಿ ಆಗಿ ಓವನ್ ಇಡೋದಕ್ಕೆ ಪ್ಯಾಂಟ್ರಿ ಯೂನಿಟ್ ಬರುವಂಥದ್ದು. ಇಲ್ಲಿ ನೋಡ್ಬೋದು ಪ್ಯಾಂಟ್ರಿ ಯೂನಿಟ್ ಬರುತ್ತೆ. ಹಾಗೆ ಈ ಕಡೆ ಯುಟಿಲಿಟಿ ಏರಿಯಾ ಬರುವಂಥದ್ದು.
ಇಲ್ಲಿ ಕೂಡ ಸಿಂಕ್ ಸಿಗುತ್ತೆ, ಇಲ್ಲಿ ನೋಡ್ಬೋದು ಓಪನ್ ಸ್ಪೇಸ್ ಸಿಗುತ್ತೆ. ಈ ಕಡೆ ವಾಷಿಂಗ್ ಮಿಷಿನ್ ಇಡೋದಕ್ಕೆ ಇಲ್ಲಿ ಪ್ರೊವಿಷನ್ ಮಾಡಿದ್ದಾರೆ, ಇನ್ಲೆಟ್ ಹಾಗೆ ಔಟ್ಲೆಟ್ ಕೊಟ್ಟಿರುವಂಥದ್ದು. ಇನ್ನು ಈ ಕಡೆ ಬಂದರೆ ನಮಗೆ ಈ ಫ್ಲೋರ್ನಲ್ಲಿ ಒಂದು ರೂಮ್ ಕೂಡ ಇರುವಂಥದ್ದು, ಪೇರೆಂಟ್ ರೂಮ್ ಮಾಡಿರುವಂಥದ್ದು. 4 ಸೀಟರ್ನ ವಿಂಡೋ ಕೊಟ್ಟಿದ್ದಾರೆ, 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ವಿತ್ ಲಾಫ್ಟ್ ಕೊಟ್ಟಿರುವಂಥದ್ದು. ಫ್ಯಾನ್ ಕೂಡ ಇನ್ಸ್ಟಾಲ್ ಆಗಿದೆ ಈ ರೂಮ್ನಲ್ಲಿ. ಇನ್ನು ಇಲ್ಲಿಂದ ಮತ್ತೆ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ ಸೆಕೆಂಡ್ ಫ್ಲೋರ್ನಲ್ಲಿ ಇಲ್ಲಿ ಫೈರ್ ಏರಿಯಾ ಥರ ಕೊಟ್ಟಿರುವಂಥದ್ದು. ಇಲ್ಲಿ ಬಂದು ನಿಮಗೆ CNC ಕಟ್ಟಿಂಗ್ ಸನ್ ಬೋರ್ಡ್ ಯೂಸ್ ಮಾಡಿರುವಂಥದ್ದು ಇದು. ಈ ಕಡೆ ಒಂದು ಬೆಡ್ರೂಮ್ ಬರುತ್ತೆ. ಮೊದಲು ಈ ರೂಮ್ ನೋಡೋಣ. ಈ ರೂಮಲ್ಲಿ ನಿಮಗೆ 4 ಸೀಟರ್ ವಿಂಡೋ ಸಿಗುತ್ತೆ. ನಾರ್ತ್ ಈಸ್ಟ್ ಕಾರ್ನರ್ಗೆ ಕರೆಕ್ಟಾಗಿ ಸ್ಟಡಿ ಟೇಬಲ್ ಆಗಿ ಕ್ರ್ಯಾಕ್ ಮಾಡಿದ್ದಾರೆ. ಕ್ವೀನ್ ಸೈಜ್ ಕಾಟ್ ಮಾಡಿರುವಂಥದ್ದು. ಕಾಟ್ನ 2 ಕಡೆ ಡ್ರಾಯರ್ಸ್ ಕೊಟ್ಟಿದ್ದಾರೆ. ಹೆಡ್ ಬೋರ್ಡ್ ಮಾಡಿರುವಂಥದ್ದು, ಬ್ಯಾಕ್ ಪ್ಯಾನಲಿಂಗ್ ಮಾಡಿದ್ದಾರೆ, ಕುಷನ್ ಮಾಡಿಲ್ಲ. ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಬರುತ್ತೆ. ಈ ಕಡೆ 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್, ಹಾಗೆ ಇಲ್ಲೂ ಒಂದು ಸ್ಟಡಿ ಟೇಬಲ್ ಕೊಟ್ಟಿರುವಂಥದ್ದು. ಅದ್ರ ಮೇಲೆ ಲಾಫ್ಟ್ ಬರುತ್ತೆ. ಸೀಲಿಂಗ್ನಲ್ಲಿ ಇಲ್ಲೂ ಕೂಡ ವಿನಿಯರ್ನಿಂದ ರಾಫ್ಟರ್ ಟೈಪ್ ಡಿಸೈನ್ ಮಾಡಿ ಫ್ಯಾನ್ ಹಾಕಿರುವಂಥದ್ದು. ಓರಿಯೆಂಟ್ ಬ್ರ್ಯಾಂಡ್ನ ಫ್ಯಾನ್ ಹಾಕಿದ್ದಾರೆ. ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಎಲ್ಲ ಜಾಗ್ವಾರ್ನ ಫಿಟ್ಟಿಂಗ್ಸ್ ಯೂಸ್ ಮಾಡಿರುವಂಥದ್ದು. 8 feet 8 ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಈ ಕಡೆ ಬಂದರೆ ನಮಗೆ ಮಾಸ್ಟರ್ ಬೆಡ್ರೂಮ್ ಇಲ್ಲಿ ಬರುವಂಥದ್ದು. ಇಲ್ಲಿ ಮಾಸ್ಟರ್ ಬೆಡ್ರೂಮಲ್ಲಿ ಕೂಡ ನಿಮಗೆ ಕಿಂಗ್ ಸೈಜ್ ಕಾಟ್ ಸಿಗುತ್ತೆ. ಕಾಟ್ನ 2 ಕಡೆ ಡ್ರಾಯರ್ಸ್ ಮಾಡಿದ್ದಾರೆ. ಹೆಡ್ ಬೋರ್ಡ್ ಸಿಗುತ್ತೆ, ನೀವು ಕುಷನ್ ಬೇಕಾದರೆ ಮಾಡ್ಕೋಬೋದು ಹೆಡ್ ಬೋರ್ಡ್ನಲ್ಲಿ. ಇಲ್ಲಿ ಕೂಡ ಶೋ ಪೀಸಸ್ ಇಡೋದಕ್ಕೆ ಪ್ರೊವಿಷನ್ ಮಾಡಿದ್ದಾರೆ. ಬ್ಯಾಕ್ ವಾಲಲ್ಲಿ ರಾಫ್ಟರ್ ಡಿಸೈನ್ ಮಾಡಿರುವಂಥದ್ದು. 4 ಸೀಟರ್ ವಿಂಡೋ ಬರುತ್ತೆ. ಕಾಟ್ ಆಪೋಸಿಟ್ ವಾಲ್ನಲ್ಲಿ TV ಕ್ಯಾಬಿನೆಟ್ ಮಾಡಿದ್ದಾರೆ. ಫ್ಯಾನ್ ಕೂಡ ಇನ್ಸ್ಟಾಲ್ ಆಗಿರೋಂಥದ್ದು. ಎಲ್ಲ ರೂಮ್ಸ್ ಹಾಲ್ ಎಲ್ಲ ಕಡೆ ನಿಮಗೆ ಫ್ಯಾನ್ ಇನ್ಸ್ಟಾಲ್ ಆಗಿದೆ. ಇಲ್ಲಿ ಬಂದು ವಾಕಿನ್ ವಾರ್ಡ್ರೋಬ್ ಟೈಪ್ ಮಾಡಿರುವಂಥದ್ದು. 2 ಡೋರ್ ಸ್ಲೈಡಿಂಗ್ ಹಾಗೆ 2 ಡೋರ್ ಓಪನ್ ಟೈಪ್ ಡೋರ್ನ ವಾರ್ಡ್ರೋಬ್ ಸಿಗುತ್ತೆ. ಅದ್ರ ಮೇಲೆ ಲಾಫ್ಟ್ ಮಾಡಿದ್ದಾರೆ. ಅಟ್ಯಾಚ್ ಬಾತ್ರೂಮ್ ಬಂದು ಇಲ್ಲಿ ಬರುವಂಥದ್ದು. ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಕಮೋಡ್, ವಾಶ್ ಬೇಸನ್ ಹಾಗೆ ಹ್ಯಾಂಡ್ ಶವರ್ ಎಲ್ಲ ಇರುವಂಥದ್ದು. ಡೈವರ್ಟರ್ ಹಾಕಿದ್ದಾರೆ, ಜಾಗ್ವಾರ್ ಬ್ರ್ಯಾಂಡ್ನ ಡೈವರ್ಟರ್. ಕಮೋಡ್ ಕೂಡ ಜಾಗ್ವಾರ್ ಬ್ರ್ಯಾಂಡ್ನ ಕಮೋಡ್ ಯೂಸ್ ಮಾಡಿರುವಂಥದ್ದು. ಇಲ್ಲಿಂದ ಮತ್ತೆ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ ಇಲ್ಲಿ ಸ್ಟೇರ್ ಕೇಸ್ ಹೆಡ್ ರೂಮ್ ಸಿಗುವಂಥದ್ದು ನಮಗೆ. ಇಲ್ಲಿ ಒಂದು ವಾಲ್ನಲ್ಲಿ ವೆಂಟಿಲೇಟರ್ಸ್ ಕೊಟ್ಟಿರುವಂಥದ್ದು, ಹಾಗೆ ವಿಂಡೋ ಕೂಡ ಕೊಟ್ಟಿದ್ದಾರೆ. UPVC ಸ್ಲೈಡಿಂಗ್ ವಿಂಡೋ ಸನ್ಲೈಟ್ಗೋಸ್ಕರ. ಟೆರಸ್ಗೆ ಹೋಗೋದಕ್ಕೆ MS ಇಂದ ಮಾಡಿರುವಂಥ ಡೋರ್ ಸಿಗುತ್ತೆ. ಮೇಲೆ ಬಂದರೆ ನಮಗೆ ಓಪನ್ ಟೆರೆಸ್ ಏರಿಯಾ ಸಿಗುವಂಥದ್ದು. ಮೇಲೆ ಟ್ಯಾಂಕ್ ರೂಮ್ಗೆ ಹೋಗೋದಕ್ಕೆ ಲ್ಯಾಡರ್ ಕೊಟ್ಟಿದ್ದಾರೆ, MS ಇಂದ ಮಾಡಿರುವಂಥ ಲ್ಯಾಡರ್. ಬಟ್ಟೆ ಒಣಗಾಕೋದಕ್ಕೆ ಕೂಡ ಪ್ರೊವಿಷನ್ ಮಾಡಿದ್ದಾರೆ. ಈ ಕಡೆ ಬಟ್ಟೆ ಒಗೆಯೋದಕ್ಕೆ ಪ್ರೊವಿಷನ್ ಮಾಡಿರುವಂಥದ್ದು. ನೀವು ಇಲ್ಲಿ ಸಿಟ್ಔಟ್ ಏರಿಯಾ ಬೇಕಾದರೂ ಕನ್ವರ್ಟ್ ಆಗಿ ಮಾಡ್ಬೋದು. ಡ್ರೆಸ್ ವರ್ಕ್ ಮಾಡಿ ಸಿಟ್ಔಟ್ ಏರಿಯಾಗೆ ಕನ್ವರ್ಟ್ ಮಾಡ್ಬೋದು. ಈ ಒಂದು ಬಿಲ್ಡಿಂಗ್ ಬಂದು ನಿಮಗೆ ಸರ್ ವಿಶ್ವೇಶ್ವರ ಲೇಔಟ್ BDA ಸೈಟ್ನಲ್ಲಿ ಕಟ್ಟಿರುವಂಥದ್ದು. 100% ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. BDA ಸೈಟ್ ಆಗಿರೋದ್ರಿಂದ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸಲ್ಲೂ ಲೋನ್ ಆಗುತ್ತೆ. ಬಿಲ್ಡಿಂಗ್ನ ಪ್ರೈಸ್ ಆಗಿ ಡೀಟೇಲ್ಸ್ ಬಂದು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಆಗಿರುತ್ತೆ, ಚೆಕ್ ಮಾಡ್ಬೋದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಪ್ರಾಪರ್ಟಿ.